ಹೌದು, ನನಗೆ ನಿಮ್ಮ ಸಿನಿಮಾ ತುಂಬ ಇಷ್ಟ ಆಯಿತು. ಓಕೆ, ಈ ಪಿಕ್ಚರಲ್ಲಿ ನಮಗೆ ಹೇಗಂದರೆ ಈ ಪಿಕ್ಚರಿಂದ ಆ್ಯಕ್ಚುಲಿ ವೈಫುದು ವ್ಯಾಲ್ಯೂ ಉಂಟು ಗೊತ್ತುಂಟ ನಿಮಗೆ. ಒಂದು ವೈಫುದು ಹೆಂಡತಿದು ಪಾರ್ಟ್ನರ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆ, ನಾವು ಹೇಳ್ತೀವಿ ನಮಗೆ ಬಿರಿಯಾನಿ ಆ್ಯಕ್ಚುಲಿ ತಿನ್ನಲಿಕ್ಕೆ ಬಿರಿಯಾನಿ ತಿಂತೀವಿ ನಾವು. ಬಟ್ ಹೇಗೋ ಕೂಡ ಆಗಲಿ ಒಂದು ಬಿರಿಯಾನಿ ಜಾಸ್ತಿ ಟೈಮ್ ನಮಗೆ ತಿನ್ನಲಿಕ್ಕೆ ಆಗಲ್ಲ. ಅಂದರೆ ಎಷ್ಟು ಬಿರಿಯಾನಿ ತಿಂದರೆ ಕೂಡ ನಮಗೆ ಒಂದು ಹೊಟ್ಟೆ ಸ್ಯಾಟಿಸ್ಫೈ ಮಾಡೋದು ದಾಲ್ ರೈಸೇ. ಓಕೆ, ಸೊ ದಾಲ್ ರೈಸ್ ನಮ್ಮ ಹೆಂಡತಿ ಅಂತ ನಾನು ಹೇಳ್ತೀನಿ. ಓಕೆ, ಬಿರಿಯಾನಿ ನಾವು ಸ್ವಲ್ಪ ಒಳಗೆ ಹೋಗ್ತೀವಿ, ಅದೇ ಬಟ್ ಅದೇ ಆ್ಯಕ್ಚುಲಿ ಹೊಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಆ್ಯಕ್ಚುಲಿ. ಓಕೆ, ಅದೇ ಸ್ಯಾಟಿಸ್ಫೈ ಅಂತಲ್ಲ, ಅದು ಜೀವಕ್ಕೆ ಕೂಡ ಒಳ್ಳೆ ನೆಮ್ಮದಿಗೆ ಕೂಡ ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಓಕೆ, ಸೊ ತುಂಬ ಆ್ಯಂಡ್ ನನಗೆ ಕಾಮಿಡಿ ಕೂಡ ಆಯಿತು. ನನಗೆ ಆ್ಯಕ್ಚುಲಿ ನಾವು ಈಗ ಒಂದು ಫ್ರೆಂಡ್ಸ್ ಜೊತೆಗೆ ಮಾತಾಡಿ ಬರ್ತೀವಿ. ನಾವು ಮಾತಾಡುವಾಗ ನ್ಯಾಚುರಲ್ ಆಗಿ ಒಂದು ನಾನ್ ವೆಜ್ ಟಾಕ್ಸ್ ಎಲ್ಲ ಇರುತ್ತೆ, ಅದು ಗೊತ್ತುಂಟಲ್ವಾ. ಸೊ ಈ ಪಿಕ್ಚರಲ್ಲಿ ಕೂಡ ಹಾಗೇನೇ ಇತ್ತು, ನ್ಯಾಚುರಲ್ ಆಗಿ ಪಿಕ್ಚರ್ ಇತ್ತು. ಲೈಕ್ ಈಗ ನಾವು ಒಂದು ಒಳಗೆ ಇರ್ತೀವಿ ಹಾಗೇನೇ ಒಂದು ಪಿಕ್ಚರ್ ನೀವು ತೋರಿಸ್ಕೊಟ್ಟಿದ್ದೀರ. ಆ್ಯಂಡ್ ವೈಫಿಗೆ ಒಂದು ಹೆಂಡತಿಗೆ ಒಂದು ವ್ಯಾಲ್ಯೂ ಮಾಡಿ, ಅಂದರೆ ಒಂದು ವ್ಯಾಲ್ಯೂ ಇದೆ ಮಾಡಿದ್ದೀರಲ್ವ, ಗೊತ್ತಾಗುತ್ತೆ, ಗೊತ್ತುಂಟಾ, ಫೀಲ್ ಆಯಿತು, ಅದೇ ವ್ಯಾಲ್ಯೂ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಕ್ಕೆ ಥ್ಯಾಂಕ್ ಯು. ಸೊ ಊರಿಂದಲೇ ರಕ್ಷಿತಾ ನಮ್ಮ ಫ್ರೆಂಡು, ಅವರು ಬಿಸಿ ಶೆಡ್ಯೂಲಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿದೆ, ತುಂಬ ಥ್ಯಾಂಕ್ ಯು. ಸೊ ನೀವೆಲ್ಲ ನೀನು ವೆಜ್ಜಾ ನಾನ್ ವೆಜ್ಜಾ? ನಾನು ವೆಜ್ ಕೂಡ ನಾನ್ ವೆಜ್ ಕೂಡ. ಓಕೆ, ಸೊ ನಮ್ಮ ಸಿನಿಮಾ ನಾನ್ ವೆಜ್ ರಿಲೀಸ್ ಆಗಿದೆ. ರಕ್ಷಿತಾ ಶೆಟ್ಟಿ ಕೂಡ ಸಿನಿಮಾ ನೋಡಿದ್ದಾರೆ, ಅವರು ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ತುಂಬ ಫನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನಮ್ಮದು. ಸೊ ನೀವು ನೋಡಿ ನಮ್ಗೆ ತಿಳಿಸಿ ಹೇಗನ್ಸುತ್ತಾ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ರಕ್ಷಿತಾ, ಥ್ಯಾಂಕ್ ಯು. ನೆಕ್ಸ್ಟ್ ಬಿಗ್ ಬಾಸಲ್ಲಿರೋ ಯಾರಿಗೆ ಈ ಸಿನಿಮಾ ತೋರಿಸ್ತೀರಾ? ಈ ಕಡೆ ನೋಡಿ.